ನಮ್ಮ ಕರ್ನಾಟಕದ ಹೆಮ್ಮೆಯ ನಟ ರಾಜ್ಕುಮಾರ್ ಅವರ ಮೊಮ್ಮಗ ಯುವರಾಜ್ ಕುಮಾರ್ ಅವರ ಮೊದಲನೆಯ ಚಿತ್ರ ಯುವ. ಈ ಚಿತ್ರದ ಒನ್ ಲೈನ್ ಸ್ಟೋರಿ ಹೇಳ್ಬೇಕಂದ್ರೆ, ನಮ್ಮ ಹೀರೋ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು. ಇವರು ಮಂಗಳೂರಿನಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಓದ್ತಿರ್ತಾರೆ. ಮತ್ತು ಅವರು ಅಲ್ಲೇ ಹಾಸ್ಟೆಲ್ನಲ್ಲಿ ಇರಬೇಕಾದ್ರೆ ನಾರ್ಮಲ್ ಆಗಿ ಯಾವ್ಯಾವ ಥರ ಕಿರಿಕ್ಗಳಾಗುತ್ತೆ, ಗ್ಯಾಂಗ್ ವಾರ್ಗಳಾಗುತ್ತೆ ಅಂತ ಎಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅದಾದಮೇಲೆ ಇವರು ಎಜುಕೇಷನ್ ಮುಗೀತು, ಆಮೇಲೆ ಬೆಂಗಳೂರಿಗೆ ಬರ್ತಾರೆ. ಬಂದ ಮೇಲೆ ಅವರ ಫ್ಯಾಮಿಲಿ ಚಾಲೆಂಜಸ್ನ ಯಾವ್ಯಾವ ಥರ ಫೇಸ್ ಮಾಡ್ತಾರೆ ಅನ್ನೋದೇ ಈ ಚಿತ್ರದ ಒನ್ ಲೈನ್ ಸ್ಟೋರಿ. ಇಲ್ಲಿ ಯುವರಾಜ್ ಕುಮಾರ್ ಅವರು ಯುವ, ಹಾಗೆ ಸಪ್ತಮಿ ಗೌಡ ಅವರು ಸಿರಿಯಾಗಿ ಕಾಣಿಸ್ಕೊಂಡಿದ್ದಾರೆ. ನಮಗೆಲ್ಲ ಇಲ್ಲಿ ತುಂಬ ಖುಷಿ ಕೊಡೋ ವಿಚಾರ ಅಂದರೆ ಈ ಚಿತ್ರದ ಮೇಕಿಂಗ್, ಸ್ಕ್ರೀನ್ ಪ್ಲೇ, ಅದರಲ್ಲೂ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ನೆಕ್ಸ್ಟ್ ಲೆವೆಲ್ನಲ್ಲಿದೆ. ಮತ್ತು ಈ ಸಿನಿಮಾದ ಕ್ವಾಲಿಟಿನ ಯಾವುದೇ ಸೀಕ್ವೆನ್ಸ್ನಲ್ಲೂ ಕಾಂಪ್ರಮೈಸ್ ಮಾಡಿಲ್ಲ. ಎಲ್ಲ ಸೀಕ್ವೆನ್ಸ್ ಕೂಡ ತುಂಬ ಗ್ರ್ಯಾಂಡಾಗಿ ಶೂಟ್ ಮಾಡಿದ್ದಾರೆ. ನಮ್ಮ ಯುವ ಅವರು ಆ್ಯಕ್ಟಿಂಗಲ್ಲಿ, ಡ್ಯಾನ್ಸ್ನಲ್ಲಿ ಅಥವಾ ಫೈಟ್ಸ್ನಲ್ಲಿ ಇರ್ಬೋದು, ಹಾಗೆ ಎಲ್ಲದರಲ್ಲೂ ಕೂಡ ಮಾಸ್ಟರ್ ಪೀಸ್ನ ಥರ ರೆಡಿಯಾಗಿ ಬಂದಿರೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತು ಈ ಸಿನಿಮಾ ನೋಡ್ತಾ ಇದ್ದರೆ ಯುವ ಅವ್ರಿಗೆ ಇದು ಮೊದಲನೇ ಸಿನಿಮಾ ಅಂತ ಅನ್ಸೋದೇ ಇಲ್ಲ. ಮತ್ತು ಈ ಚಿತ್ರದಲ್ಲಿ ಫೈಟ್ಸ್ನ ಮಾತ್ರ ಸಕ್ಕತ್ತಾಗಿ ಕೊರಿಯೋಗ್ರಫಿ ಮಾಡಿದ್ದಾರೆ. ಮತ್ತು ಅದನ್ನು ತುಂಬ ಚೆನ್ನಾಗಿ ಪ್ರೆಸೆಂಟ್ ಕೂಡ ಮಾಡಿದ್ದಾರೆ. ಹಾಗೆ ಹೇಳೋದಾದರೆ ನಾವು ಫಸ್ಟ್ ಹಾಫ್ನಲ್ಲಿ ಮಾತ್ರ ತುಂಬ ಆ್ಯಕ್ಷನ್ಸ್ನ ನೋಡ್ಬೋದು. ಅದೇ ಸೆಕೆಂಡ್ ಹಾಫ್ನಲ್ಲಿ ಇವ್ರು ಎಜುಕೇಷನ್ ಮುಗಿಸಿ ಬೆಂಗಳೂರಿಗೆ ಬಂದುಬಿಡ್ತಾರೆ. ಆಮೇಲೆ ಇವರು ಫ್ಯಾಮಿಲಿ ಡ್ರಾಮಾ, ಸೆಂಟಿಮೆಂಟ್ಸ್ ಇದನ್ನೆಲ್ಲ ತುಂಬ ಚೆನ್ನಾಗಿ ಪರಿಚಯ ಮಾಡಿಕೊಟ್ಟಿದ್ದಾರೆ. ಅದನ್ನೆಲ್ಲ ನೀವು ಥಿಯೇಟರ್ನಲ್ಲೇ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದರಲ್ಲಿ ತುಂಬ ಇಂಪ್ರೆಸ್ ಆಗೋದೇನೆಂದರೆ ತಂದೆ ಮಗನ ಬಾಂಧವ್ಯ. ಇಲ್ಲಿ ತಂದೆ ಮಗನಿಗೆ ಹೆಸರಿಡ್ತಾನೆ, ಅದೇ ಥರ ಮಗ ತಂದೆಗೆ ಹೆಸರು ತಂದು ಕೊಡ್ತಾನೆ ಅನ್ನೋ ಒಂದು ಲೈನ್ ಮಾತ್ರ ತುಂಬ ಚೆನ್ನಾಗಿ ಪ್ರೂವ್ ಆಗಿದೆ. ಇಲ್ಲಿ ಯುವ ಅವ್ರ ತಂದೆಯಾಗಿ ಅಚ್ಯುತ್ ಕುಮಾರ್ ಅವ್ರು ನಟಿಸಿದ್ದಾರೆ. ಇವರಿಬ್ಬರು ಬಾಂಧವ್ಯ ನೋಡ್ತಾ ಇದ್ರೆ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಸಿನಿಮಾ ನೆನಪಾಗುತ್ತೆ. ಯಾಕೆ ಅಂದರೆ ಎರಡರಲ್ಲೂ ಮಗನ ಕಂಡ್ರೆ ತಂದೆಗೆ ದ್ವೇಷ ಇರುತ್ತೆ, ಆಮೇಲೆ ಯಾವುದೋ ರೀತಿಯಿಂದ ತಂದೆಗೆ ಮಗನ ಮೇಲೆ ಪ್ರೀತಿ ಶುರುವಾಗ್ಬಿಡುತ್ತೆ. ನನಗಂತೂ ಈ ಸಿನಿಮಾ ನೋಡಿ ತುಂಬ ಖುಷಿಯಾಗಿದೆ. ನೀವು ಕೂಡ ಈ ಸಿನಿಮಾನ ಥಿಯೇಟರ್ನಲ್ಲೇ ನೋಡಿ ನಮ್ಮ ಕನ್ನಡ ಇಂಡಸ್ಟ್ರಿನ ಬೆಳೆಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಮತ್ತು ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳಿಗಾಗಿ ನಮ್ಮ ರಾಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.